ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಮತ್ತೆ ಫುಡ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ಫುಡ್ ಬ್ಲಾಗ್. ಸೊ ನಾನು ಎದ್ದ ತಕ್ಷಣನೇ ಟೀ ಕುಡ್ದ ಅಭ್ಯಾಸ ನನಗೆ, ಒಂದು ಗ್ಲಾಸ್ ತುಂಬಾನೇ. ಅದಾದಮೇಲೆ ಬೆಳಗ್ಗೆ ನನ್ನ ಮಗನಿಗೆ ಬಿಸಿ ನೀರು ಕಾಯಿಸ್ಬಿಡ್ತೀನಿ ಕುಡಿಯೋದಕ್ಕೆ. ಚೆನ್ನಾಗಿ ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಅದನ್ನು ಫ್ಲಾಸ್ಕ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ನಂಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಆಗುತ್ತೆ ನೀರು. ಅವನಿಗೆ ನೀರು ಕಾಯಿಸಿದ ತಕ್ಷಣನೇ ಒಂದು ಗ್ಲಾಸ್ ತುಂಬ ಹಾಲು ಕಾಯಿಸಿಟ್ಬಿಡ್ತೀನಿ. ಅದು ಅವನ ಎದ್ದೇಳಷ್ಟೊತ್ತಿಗೆ ಬೆಚ್ಚಗಾಗಿರುತ್ತೆ, ಹಂಗೆ ಕುಡಿಸ್ಕೋಬೋದು ಅಂತ. ಅದಾದಮೇಲೆ ನಾನು ತರಕಾರಿ ಎಲ್ಲನೂ ಹಚ್ಚಿಟ್ಕೊಂಡ್ಬಿಟ್ಟಿದ್ದೆ ರಾತ್ರಿನೇ, ಬೆಳಗ್ಗೆ ಎದ್ದು ಹಚ್ಚಿಡೋಕ್ಕಾಗಲ್ಲ ಅಂತ. ತರಕಾರಿಯಲ್ಲಿ ಬಂದ್ಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಇತ್ತು. ಸೊ ಅದೆಲ್ಲ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದಾದ್ಮೇಲೆ ನಾನು ತರಕಾರಿನೂ ಹಚ್ಚಿಟ್ಕೊಂಡ್ಬಿಡ್ತೀನಿ ಎದ್ದ ತಕ್ಷಣನೇ. ಒಂದು ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಪುದೀನ. ಸೊ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇದೇನು ಐಟಮ್ಸ್ ಇದೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ಹಸಿದೆ ಹಾಕ್ಕೊಂಡ್ಬಿಡ್ಬೇಕು. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ಮೇಲೆ ಪಲಾವ್ ಐಟಮ್ಸ್ ಏನಿದೆ ಅದನ್ನು ರೆಡಿ ಮಾಡಿ ಇಟ್ಕೊಬೇಕು. ಸ್ವಲ್ಪ ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಜೀರಿಗೆ ಮತ್ತು ಸಾಸಿವೆ, ಚಕ್ಕೆ, ಲವಂಗ, ಇದು ಏನದು ಪಲಾವ್ ಐಟಮ್ಸ್ ಏನೇನಿದೆ ಎಲ್ಲನೂ ಹಾಕ್ಕೊಂಡ್ಬಿಡ್ಬೇಕು. ಸೊ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಅವಾಗೆ ರುಬ್ಬಕ್ಕೆ ಹಾಕ್ಕೊಂಡಿರ್ಲಿಲ್ಲ, ಸೊ ನಾನು ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮಸಾಲ, ರುಬ್ಬಿದ ಏನು ಮಸಾಲ ಇರುತ್ತೆ ಅದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ನಾವು ಹಸಿದೆ ರುಬ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲ ಫ್ರೈ ಆಗಬೇಕು ನೀಟಾಗಿ. ಅದಾದಮೇಲೆ ಅದ್ರ ಜೊತೆಗೆ ತರಕಾರಿ, ನಿಮ್ಮ ಮನೇಲಿ ಏನು ತರಕಾರಿ ಇದ್ರೂ ಹಾಕ್ಕೊಂಡು ಮಾಡಿ. ಇಂಥದ್ದೇ ತರಕಾರಿ ಇದ್ರೇ ಮಾಡ್ಬೇಕಂತ ಏನಿಲ್ಲ. ಸೊ ಏನು ತರಕಾರಿ ಇದ್ರೂ ಹಾಕ್ಕೊಂಡು ಮಾಡಿದ್ರೂ ಅದು ವೆಜಿಟೇಬಲ್ ಪಲಾವೇ ಆಗುತ್ತೆ. ಇದ್ರ ಜೊತೆಗೆ ಒಂಚೂರು ಸಾಲ್ಟ್ ಕೂಡ ಹಾಕ್ಕೊಬೇಕು, ತರಕಾರಿಗೆ ಉಪ್ಪು ಹಿಡಿಯೋಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಉಪ್ಪು ಹಿಡ್ದಿದ್ದಾದ್ಮೇಲೆ ಅರಿಶಿನ ಹಾಕ್ಕೊಬೇಕು ಕಲರ್ ಬರೋದಕ್ಕೆ. ಇದ್ರ ಜೊತೆಗೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಅಕ್ಕಿ ಹಾಕ್ಕೊಬೇಕು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರೋ ಅಕ್ಕಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ಸೊ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಬೇಕು. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಲೈಟಾಗಿ ಗರಂ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇಡ ಹಂಗೇನು ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಒಂದು 2 ವಿಷಲ್ ಕೂಗ್ಸಿದ್ರೆ ಸಾಕು, ವೆಜಿಟೇಬಲ್ ಪಲಾವ್ ರೆಡಿ. ಟೇಸ್ಟಿಯಾಗೂ ಇರುತ್ತೆ, ಬ್ಯಾಚುಲರ್ಸ್ಗಂತೂ ಈಸಿಯಾಗಿ ಆಗುತ್ತೆ ಈ ರೆಸಿಪಿ. ಟ್ರೈ ಮಾಡಿ. Thanks for watching and keep watching. Take care. Love you all. Bye-bye. ಏನು ಮಾಡ್ತಾ ಇದ್ದೀರಾ?